ಇವತ್ತು ಮೈಸೂರಲ್ಲಿ ಒನ್ ಆಫ್ ದ ಫೇಮಸ್ ವೈಭವ್ ಹೋಟ್ಲಿಗೆ ಬಂದಿದ್ದೀವಿ. ಇದು ಸಿನ್ಸ್ 1986ಇಂದ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಫುಡ್ ರೆಕಮೆಂಡೇಷನ್ ಕೇಳಿದಾಗ ಆಲ್ಮೋಸ್ಟ್ ಜನ ಇಲ್ಲಿ ವೈಟ್ ಮಟನ್ ಬಿರಿಯಾನಿ ಸೂಪರಾಗಿರುತ್ತೆ ಅಂತ ಎಲ್ಲ ರೆಕಮೆಂಡೇಷನ್ ಮಾಡಿದ್ದು. ನಾವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೆಂಗಿರುತ್ತೆ ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಹಾಗೆ ನಾವಿಲ್ಲಿ ಏನೇನು ಫುಡ್ ಟ್ರೈ ಮಾಡಿದ್ವಿ ಅಂತ ನಾವು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಹಾಗೆ ನೋಡ್ತಾ ಇದ್ದೀವಿ. ಇವಾಗ ಮಟನ್ ಕಾಲ್ ಸೂಪ್ ಬಂದಿದೆ. ಅದಕ್ಕೆ ನಾನಿವತ್ತು ಅವಳು ಜಾಸ್ತಿ ಮಟನ್ ತಿನ್ನಲ್ಲ ಅನ್ನೋಕ್ಕೋಸ್ಕರ ಮಟನ್ ಟ್ರೈ ಮಾಡಿಸ್ತಿದ್ದೀನಿ. ನೋಡೋಣ. ಟ್ರೈ ಮಾಡು. ತುಂಬ ಬಿಸಿ ಇದೆ ಅಂದ್ಕೊಳ್ತೀನಿ, ಅದಕ್ಕಾಗಿ. ಹೆಂಗೈತೆ ಟೇಸ್ಟು? ಟೇಸ್ಟು ಸೂಪರಾಗಿದೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಅಂತಲೇ ಹೇಳ್ತೀನಿ. ಪೀಸ್ ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಬೆಂದಿತ್ತು. ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಇಲ್ಲಿ ವೈಟ್ ಪಲಾವೇ ಇಲ್ಲಿ ಸ್ಪೆಷಲ್. ಆ್ಯಕ್ಚುಲಿ ಬಿರಿಯಾನಿಗೆ ಬಿರಿಯಾನಿ ಅಂತ ಅನ್ನಲ್ಲ, ಇಲ್ಲಿ ಪಲಾವ್ ಅಂತಾರೆ. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಮಸ್ಟ್ ಟ್ರೈ. ಈಗ ಇದು ಚಿಕನ್ ಬಿರಿಯಾನಿ ಟ್ರೈ ಮಾಡ್ತಿದ್ದೀವಿ. ಟೇಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ತಟ್ಟೆಗಿನ್ನ ಹಾಕಿಲ್ಲ ನಾನು. ಸೂಪರ್ ಗುರು. ಏನು ಇಷ್ಟು ಚೆನ್ನಾಗಿದೆ. ಮಟನ್ ಅಷ್ಟು ಚೆನ್ನಾಗಿದೆ ಅಂತ ಕೇಳ್ಪಟ್ಟು ಅದ್ರ ಚಿಕನ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ತಿಂದಾಗಲೇ ಗೊತ್ತಿರೋದು. ಸೂಪರಾಗಿದೆ. ಮಸಾಲ ಆಗಲಿ ಆ್ಯಂಡ್ ಟೇಸ್ಟ್ ಆಗಲಿ ನೀವು ಬಂದು ಟ್ರೈ ಮಾಡಬೇಕಂತ ನಾನು ಹೈಲಿ ರೆಕಮೆಂಡ್ ಮಾಡ್ತೀವಿ. ಹೈಲಿ ರೆಕಮೆಂಡೇಷನ್ ಈ ಹೋಟ್ಲು ಮಾತ್ರ. ಮಟನ್ ಆಗಲಿ ಚಿಕನ್ ಆಗಲಿ ಎರಡೂ ಬಿರಿಯಾನಿಗಳು ಮಾತ್ರ ಸೂಪರಾಗಿತ್ತು. ಕೊನೆಗೂ ಆ ಮಟನ್ ಸೂಪ್ ನಾನು ತಿನ್ನಲೇ ಇಲ್ಲ. ಅದು ಫುಲ್ ಗಟ್ಟಿ ಇತ್ತು, ತಿನ್ನೋಕ್ಕಾಗಲಿಲ್ಲ. ಇವನೇ ಟೇಸ್ಟ್ ಮಾಡ್ತವನೆ. ಹೆಂಗೈತೆ? ಮಟನ್ ಸೂಪ್ ತುಂಬ ಚೆನ್ನಾಗಿದೆ. ಮಸಾಲ ಆಗಲಿ ಎಲ್ಲ ಆಗಲಿ ಕರೆಕ್ಟಾಗಿ ಹಾಕಿ ಮಾಡಿದ್ದಾರೆ. ನಾನು ಕೂಡ ಒಂದು ಟೇಸ್ಟ್ ಮಾಡೇ ಬಿಡೋಣ. ಮಟನ್ ಆ್ಯಕ್ಚುಲಿ ನಾನು ತಿನ್ನಲ್ಲ. ಮಟನ್ ಲವರ್ಸ್ ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಅವ್ರಿಗೆ ಮಟನ್ ಇಷ್ಟ ಆಗಲ್ಲ, ಹಾಗಾಗಿ ಅವ್ರಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಚೆನ್ನಾಗಿದೆ. ಮಸಾಲೆ ಎಲ್ಲ ಗ್ರೇವಿ ಎಲ್ಲ ಚೆನ್ನಾಗಿದೆ. ಬಟ್ ಈಗ ಮಟನ್ ನೆಕ್ಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಈ ಥರ ಯಾವತ್ತೂ ತಿಂದಿದ್ದಿಲ್ಲ. ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಅವನಿಗೂ ಆ್ಯಕ್ಚುಲಿ ತಿನ್ನಕ್ಕೆ ಬರ್ತಿಲ್ಲ. ಏನೋ ಡಿಫ್ರೆಂಟಾಗಿ ಅನಿಸ್ತಿದೆ ಪೀಸ್ ಎಲ್ಲ. ಯಾವತ್ತೂ ತಿಂದಿದ್ದಿಲ್ಲ, ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದು. ಆ್ಯಕ್ಚುಲಿ ಮಟನ್ ಬಿರಿಯಾನಿ ಇಷ್ಟ ಆಗಿ ನಾವು ಇನ್ನೊಂದು ಕೂಡ ಆರ್ಡರ್ ಮಾಡಿದ್ವಿ. ಅಷ್ಟು ಸೂಪರಾಗಿತ್ತು. ಮತ್ತೆ ತಡ ಹಾಕೊಂಡು ಬೆಟ್ಟಿಂಗ್ ಮಾಡೇ ಬಿಡೋಣ. ಇದರಲ್ಲಿ ತಿನ್ನಬೇಕು.
ಇಲ್ಲಿ ಏನೇನು ಜಾಸ್ತಿ ಜನ ಬಂದಾಗ ಇಲ್ಲಿ ಏನೇನು ತಗೊಳ್ತಾರೆ ಜಾಸ್ತಿ ಇಲ್ಲಿ ಸೇಲ್ ಆಗೋದು ಏನೇನು ನಿಮಗೆ ಗೊತ್ತಿರೋ ಹಾಗೆ ಇವಾಗ ಮಟನ್ ಚಾಪ್ಸ್ ಮಟನ್ ನಾವು ಓಡ್ತೀವಿ ಎಲ್ಲ ನನ್ನ ಆರ್ಟಿಸ್ಟ್ ಇದೆ ಆರ್ಟಿಸ್ಟಲ್ಲೇ ಜನ ಇರ್ತಾರೆ ಈ ಭಾನುವಾರ ಮಾತ್ರ. ಭಾನುವಾರ ಅಂತಲ್ಲ ಶನಿವಾರ ಅಂತ ಈಗ ಅಷ್ಟೇ. ಓಕೆ ಓಕೆ ಶನಿವಾರ ಶನಿವಾರ ಗುರುವಾರ ಸ್ವಲ್ಪ ಒಂದು ಕಮ್ಮಿ. ನಾವಂತೂ ಮಸ್ತಾಗಿ ಬ್ಯಾಟಿಂಗ್ ಮಾಡಿ ಮನೆ ಕಡೆ ಹೊರಟ್ವಿ. ನೀವೇನಾದ್ರು ನೆಕ್ಸ್ಟ್ ಟೈಮ್ ಮೈಸೂರಿಗೆ ಬಂದಾಗ ಈ ಪ್ಲೇಸ್ನ ತಪ್ಪದೆ ವಿಸಿಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.